ಸ್ನೇಹಿತರೆ, ಇರಾನ್ ಯುದ್ಧದಲ್ಲಿ ಈಗ ಇರಾನ್ ಅಮೆರಿಕದ ಬಲಿಷ್ಠ F-35 ಯುದ್ಧ ನೌಕೆಗಳು 5ನೇ ತಲೆಮಾರಿನ ಫೈಟರ್ ಜೆಟ್ಗಳು ಅವುಗಳ ಮೇಲೇನೆ ಇರಾನ್ ದಾಳಿ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಇಸ್ರೇಲ್ನ ಹೈಫಾ ಆಯಿಲ್ ರಿಫೈನರಿ ಮೇಲೆ ಕೂಡ ದಾಳಿ ಮಾಡಿದೆ. ಅಲ್ಲದೆ ತನ್ನ ಶತ್ರುಗಳಿಗೆ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ದಾಳಿ ಮಾಡೋ ಬೆದರಿಕೆಯನ್ನ ಇರಾನ್ ಒಡ್ಡಿದೆ. ಇದೆಲ್ಲದರ ನಡುವೆ ಅತ್ತ ಲೆಬನಾನ್ನಲ್ಲಿ ಇಸ್ರೇಲ್ ದಾಳಿಗೆ ಮೃತಪಟ್ಟವರ ಸಂಖ್ಯೆ 1,000 ಗಡಿಯನ್ನ ದಾಟಿ ಹೋಗಿದೆ. ಹಲವು ಪ್ರದೇಶಗಳಲ್ಲಿ ಕರೆಂಟ್ ಕಟ್ ಆಗಿದೆ. ಹೀಗಾಗಿ ಲೆಬನಾನ್ ಪರಿಸ್ಥಿತಿ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸ್ತಾ ಹೋಗ್ತಾ ಇದೆ. ಈ ರೀತಿ ಕಳೆದ ರಾತ್ರಿ ಮಿಡಲ್ ಈಸ್ಟ್ ಕದನದಲ್ಲಿ ಮೇಜರ್ ಬೆಳವಣಿಗೆಗಳಾಗಿವೆ. ಎಲ್ಲವನ್ನ ಕ್ವಿಕ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲಿಗೆ ಅಮೆರಿಕದ F-35 ಯುದ್ಧ ವಿಮಾನಕ್ಕೆ ಏನಾಯಿತು ಅಂತ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಮಿಡಲ್ ಈಸ್ಟ್ ರಣರಂಗದಲ್ಲಿ ಅಮೆರಿಕಗೆ ದೊಡ್ಡ ಮುಖಭಂಗ. ಅಮೆರಿಕದ ಅತಿ ಬಲಿಷ್ಠ ಸ್ಟೆಲ್ತ್ ಫೈಟರ್ ಜೆಟ್ F-35 ಇದರ ಮೇಲೆ ಇರಾನ್ನ IRGC ಭೀಕರವಾಗಿ ದಾಳಿ ಮಾಡಿದೆ. ಈ ಬಗ್ಗೆ IRGC ಸ್ಟೇಟ್ಮೆಂಟ್ ಕೊಟ್ಟಿದೆ. ದಾಳಿ ವಿಡಿಯೋವನ್ನು ಕೂಡ ಶೇರ್ ಮಾಡಿದ್ದಾರೆ. ಮುಂಜಾನೆ 2:50 ಸುಮಾರಿಗೆ ಮಧ್ಯ ಇರಾನ್ನ ಅಂದರೆ ಸೆಂಟ್ರಲ್ ಇರಾನ್ನಲ್ಲಿ ನಮ್ಮ ವಾಯು ಪ್ರದೇಶದಲ್ಲಿ ಹಾರಾಟ ನಡೆಸ್ತಾ ಇದ್ದ ಅಮೆರಿಕದ F-35 ಸ್ಟ್ರಾಟಜಿಕ್ ಫೈಟರ್ ಜೆಟ್ಗೆ ನಮ್ಮ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಭಾರೀ ದಾಳಿ ಮಾಡಿದ್ದೀವಿ. ಆದರೆ ಈ ದಾಳಿಯಿಂದ ಫೈಟರ್ ಜೆಟ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ ಗೊತ್ತಿಲ್ಲ. ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀವಿ. ಆದರೆ ದಾಳಿಯಲ್ಲಿ ಬಹುಶಃ ಈ ಫೈಟರ್ ಜೆಟ್ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗಿರೋ ಸಾಧ್ಯತೆ ದಟ್ಟವಾಗಿದೆ ಅಂತ IRGC ಕ್ಲೇಮ್ ಮಾಡಿದೆ. ಈ ಬಗ್ಗೆ ಅಮೆರಿಕ ಕಡೆಯಿಂದಲೂ ರಿಯಾಕ್ಷನ್ ಬಂದಿದೆ. ಇರಾನ್ ವಾಯು ಪ್ರದೇಶದಲ್ಲಿ ನಮ್ಮ ವಿಮಾನ ಯುದ್ಧ ಕಾರ್ಯಾಚರಣೆ ನಡೆಸುತ್ತಿದ್ದ ವೇಳೆ ಮಿಡಲ್ನಲ್ಲೇ ನಮ್ಮ ಸೇನಾ ನೆಲೆಯೊಂದರಲ್ಲಿ ತುರ್ತು ಭೂಸ್ಪರ್ಶ ಮಾಡಬೇಕಾಯಿತು. ಆದರೆ ಪೈಲಟ್ ಸೇಫ್ ಆಗಿದ್ದಾರೆ, ವಿಮಾನ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಈ ಘಟನೆ ಯಾಕಾಯಿತು, ಹೇಗಾಯಿತು ಅನ್ನೋ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ನ ವಕ್ತಾರ ಟಿಮ್ ಹಾಕಿನ್ಸ್ ಹೇಳಿದ್ದಾರೆ. ಸ್ನೇಹಿತರೆ, ಈಗ ದಾಳಿಗೊಳಗಾಗಿದೆ ಅಂತ ಹೇಳ್ತಾ ಇರೋ ಅಮೆರಿಕದ F-35 5th ಜನರೇಷನ್ ಯುದ್ಧ ವಿಮಾನ ಸ್ಟೆಲ್ತ್ ರೆಡಾರ್ ಕಣ್ಣಿಗೆ ಕಾಣಿಸಬಾರ್ದು. ಇದು ಅವ್ರ ಲೆಕ್ಕದ ಪ್ರಕಾರ, ಅಥವಾ ತೀರಾ ಬೇಗ ಕಾಣಿಸಬಾರ್ದು, ಹತ್ತಿರ ಬರೋ ತನಕ ಗೊತ್ತಾಗಬಾರ್ದು. ಇದರ ಮೌಲ್ಯ $100 ಮಿಲಿಯನ್. ಇಂಥ ಅತ್ಯಾಧುನಿಕ ಯುದ್ಧ ವಿಮಾನವನ್ನು ನಾವು ಹೊಡೆದಿದ್ದೀವಿ, ಡ್ಯಾಮೇಜ್ ಮಾಡಿದ್ದೀವಿ ಅಂತ ಇರಾನ್ ಹೇಳಿದೆ. ಇರಾನ್ ಕೂಡ ಅದನ್ನು ಬೀಳಿಸಿದ್ದೀವಿ ಅಂತ ಹೇಳ್ತಿಲ್ಲ, ಅದನ್ನು ಟಚ್ ಮಾಡುವಲ್ಲಿ ಯಶಸ್ವಿಯಾಗಿದ್ವಿ ನಾವು ಅಂತ ಹೇಳ್ತಾ ಇದೆ. ಆ ಡ್ಯಾಮೇಜ್ ಆಗಿರೋ ವಿಮಾನ ಎಲ್ಲ ಹೋಗಿ ಲ್ಯಾಂಡ್ ಆಗಿರೋ ಲೆಕ್ಕಾಚಾರದ ಥರ ಈಗ ಅಮೆರಿಕ ಕೂಡ ಈ ಥರ ಒಂದು ಸನ್ನಿವೇಶ ಆಯಿತು, ಏನಾಯಿತು ಅಂತ ತನಿಖೆ ಮಾಡ್ತಾ ಇದ್ದೀವಿ, ಬಟ್ ಪೈಲಟ್ ಸೇಫ್, ವಿಮಾನ ಕೂಡ ಲ್ಯಾಂಡ್ ಆಗಿದೆ, ಕ್ರ್ಯಾಶ್ ಆಗಿಲ್ಲ, ಬಿದ್ದು ಹೋಗಿಲ್ಲ, ಲ್ಯಾಂಡ್ ಆಗಿದೆ ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಪೈಲಟ್ ಎಜೆಕ್ಟ್ ಆಗಿದ್ದಾರೆ ಅಂತ ಅಮೆರಿಕ ಹೇಳ್ತಿಲ್ಲ, ಸೇಫ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಜೆಕ್ಟ್ ಆಗಿದ್ದಾರೆ ಅಂದರೆ ವಿಮಾನ ಆಮೇಲೆ ಕ್ರ್ಯಾಶೇ ಆಗಬೇಕಲ್ವ ಪೈಲಟ್ ಇಲ್ಲದೆ. ಸೊ ಇಲ್ಲಿ ಹಾಗಿಲ್ಲ, ಪೈಲಟ್ ವಿಮಾನವನ್ನು ಲ್ಯಾಂಡ್ ಮಾಡಿ ಸೇಫಾಗಿ ಹೊರಗೆ ಬಂದಿದ್ದಾರೆ. ವಿಮಾನಕ್ಕೆ ಸ್ವಲ್ಪ ಇನ್ಸಿಡೆಂಟ್ ಆಗಿದೆ, ಅದನ್ನು ಚೆಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಮೆರಿಕ ಹೇಳಿದೆ. ಈ ಹಿಂದೆ ಸ್ನೇಹಿತರೆ, ಈ ಕದನ ಶುರುವಾದಾಗಲೇ ಕುವೈತ್ನ ಏರ್ ಡಿಫೆನ್ಸ್ನಿಂದ ಆದ ಫ್ರೆಂಡ್ಲಿ ಫೈರ್ಗೆ ಅಮೆರಿಕದ 3 F-15 ಜೆಟ್ಗಳು ಧ್ವಂಸವಾಗಿದ್ವು. ಹಾಗೆ ಪಶ್ಚಿಮ ಇರಾಕ್ನಲ್ಲಿ KC-135 ಸ್ಟ್ರಾಟೋ ಟ್ಯಾಂಕರ್ ಮಿಡ್ ಏರ್ ರೀಫ್ಯೂಲಿಂಗ್ ವಿಮಾನ ಪತನ ಆಗಿ ಅದರಲ್ಲಿದ್ದ ಎಲ್ಲ ಸಿಬ್ಬಂದಿ ದುರ್ಮರಣಕ್ಕೀಡಾಗಿದ್ರು. ಏನೋ ಶತ್ರುಗಳ ವಿರುದ್ಧ ಒಬ್ಬಂಟಿಯಾಗಿ ಫೈಟ್ ಮಾಡ್ತಿರೋ ಇರಾನ್ ಗಲ್ಫ್ ರಾಷ್ಟ್ರಗಳ ತೈಲಗಾರಗಳ ಮೇಲೆ ದಾಳಿ ಮಾಡಿದ್ದಾಯಿತು. ಈಗ ನೇರವಾಗಿ ಇಸ್ರೇಲ್ನ ಆಯಿಲ್ ರಿಫೈನರಿ ಮೇಲೂ ಕೂಡ ದಾಳಿ ಮಾಡಿದೆ. ಇಸ್ರೇಲ್ನ ಪ್ರಮುಖ ಬಂದರು ನಗರಿ ಹಾಗೂ 3ನೇ ಅತಿದೊಡ್ಡ ಸಿಟಿಯಾಗಿರುವ ಹೈಫಾದಲ್ಲಿ ತೈಲ ಸಂಸ್ಕರಣಾ ಘಟಕದ ಮೇಲೆ ಇರಾನ್ ಪಡೆಗಳು ಕ್ಷಿಪಣಿ ದಾಳಿ ನಡೆಸಿವೆ. ನಾವು ಕೇವಲ ಹೈಫಾ ಮಾತ್ರವಲ್ಲ, ದಕ್ಷಿಣದ ಅಶ್ಡೋಡ್ ರಿಫೈನರಿ ಮತ್ತು ಇಸ್ರೇಲ್ನ ಹಲವು ಮಿಲಿಟರಿ ಬೇಸ್ಗಳ ಮೇಲೆ ಪಿನ್ ಪಾಯಿಂಟ್ ಅಕ್ಯುರಸಿಯ ಮಿಸೈಲ್ ದಾಳಿ ಮಾಡಿದ್ದೀವಿ ಅಂತ ಇರಾನ್ನ IRGC ಹೇಳ್ಕೊಂಡಿದೆ. ಇತ್ತ ಇಸ್ರೇಲ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಇರಾನ್ ದಾಳಿ ಮಾಡಿರೋದು ನಿಜ, ಆದರೆ ಈ ದಾಳಿಯಿಂದ ರಿಫೈನರಿಗೆ ದೊಡ್ಡ ಮಟ್ಟದ ಡ್ಯಾಮೇಜಸ್ ಏನೂ ಕೂಡ ಆಗಿಲ್ಲ. ಕೇವಲ ಪವರ್ ಲೈನ್ಗಳಿಗೆ ಹಾನಿಯಾಯಿತು, ಕರೆಂಟ್ ಕಟ್ ಆಗಿತ್ತು, ಅದನ್ನು ಕೂಡ ಸರಿ ಮಾಡ್ಕೊಂಡು ಆಯಿತು ನಾವು ಅಂತ ಇಸ್ರೇಲ್ ಇಂಧನ ಸಚಿವ ಎಲಿ ಕೋಹೆನ್ ಹೇಳಿದ್ದಾರೆ. ಆದರೂ ಕ್ಷಿಪಣಿಯ ಅವಶೇಷಗಳು ಬಿದ್ದಿರೋ ಜಾಗದಲ್ಲಿ ಹಾನಿಕಾರಕ ರಾಸಾಯನಿಕಗಳು ಲೀಕ್ ಆಗಿರೋ ಶಂಕೆ ಇದೆ. ಹೀಗಾಗಿ ಸ್ಫೋಟಕ ನಿಷ್ಕ್ರಿಯ ದಳ ಹಾಗೂ ಪೊಲೀಸರು ಇಡೀ ಏರಿಯಾವನ್ನು ಜಾಲಾಡ್ತಿದ್ದಾರೆ. ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತ ಇಸ್ರೇಲ್ ಹೇಳಿದರೂ ಕೂಡ ನೇರವಾಗಿ ತೈಲ ನೆಲೆಗಳನ್ನೇ ಟಾರ್ಗೆಟ್ ಮಾಡಿರೋ ಇರಾನ್ನ ದಾಳಿ ಇದೀಗ ಇಸ್ರೇಲ್ ಪಾಳೆಯದಲ್ಲಿ ಭಾರಿ ಆತಂಕಕ್ಕೆ ಕಾರಣ ಆಗಿದೆ. ಏನೋ ಇದರ ಬೆನ್ನಲ್ಲೇ ಇರಾನ್ ಮತ್ತೆ ಶತ್ರುಗಳ ವಿರುದ್ಧ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಇಸ್ರೇಲ್ನ ಪ್ರಮುಖ ನಗರ ಟೆಲ್ ಅವೀವ್ ಸೇರಿದ ಹಾಗೆ ಕೇಂದ್ರ ಹಾಗೂ ದಕ್ಷಿಣ ಇಸ್ರೇಲ್ ಮೇಲೆ ದಾಳಿ ಮಾಡ್ತೀವಿ, ಹಾಗೆ ಮಿಡಲ್ ಈಸ್ಟ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೂ ಕೂಡ ಸರಣಿ ದಾಳಿ ಶುರು ಮಾಡ್ತೀವಿ ಅಂತ IRGC ಹೇಳಿದೆ. ಇತ್ತ ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ ಕೂಡ ಇಡೀ ಜಗತ್ತಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ.
ನಮ್ಮ ಮಾಜಿ ಸುಪ್ರೀಂ ಲೀಡರ್ ಹತ್ಯೆ ಹಾಗೂ ಇರಾನ್ ಮೇಲಿನ ಅಮೆರಿಕದ ಈ ದಾಳಿ ಜಗತ್ತಿನ ಕಾನೂನು ವ್ಯವಸ್ಥೆಯನ್ನೇ ಧ್ವಂಸ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಸಮುದಾಯ ಈ ಕೂಡಲೇ ಎಚ್ಚೆತ್ತುಕೊಂಡು ಇದರ ವಿರುದ್ಧ ಗಟ್ಟಿಯಾಗಿ ನಿಲ್ಲಬೇಕು, ಇಲ್ಲದೆ ಹೋದ್ರೆ ಈ ಯುದ್ಧದ ಬೆಂಕಿ ಇಡೀ ಜಗತ್ತನ್ನ ಸುಟ್ಟು ಹಾಕುತ್ತೆ ಅಂತ ಹೇಳಿದ್ದಾರೆ. ಏನೋ ಜಗತ್ತಿನ ಅತ್ಯಂತ ದೊಡ್ಡ ಗ್ಯಾಸ್ ಫೀಲ್ಡ್ ಆಗಿರೋ ಪಾರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ದಾಳಿ ಆಯ್ತಲ್ಲ, ಅದರಲ್ಲೂ ಕೂಡ ಇರಾನ್ನ ಭಾಗ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್, ಅದರ ಮೇಲಿನ ಭೀಕರ ದಾಳಿ ಬಗ್ಗೆ ಇಸ್ರೇಲ್ PM ಬೆಂಜಮಿನ್ ನೆತನ್ಯಾಹು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ದಾಳಿ ಮಾಡಿರೋದು ಇಸ್ರೇಲ್ ಮಾತ್ರ, ಇದರಲ್ಲಿ ಅಮೆರಿಕದ ಯಾವುದೇ ಪಾತ್ರ ಇಲ್ಲ, ನಾವು ಏಕಾಂಗಿಯಾಗಿ ಈ ಆಪರೇಷನ್ ಮುಗಿಸಿದ್ದೀವಿ, ಆದರೆ ಮುಂದಿನ ದಾಳಿಗಳನ್ನು ಸ್ವಲ್ಪ ತಡೆ ಹಿಡೀರಿ ಅಂತ ಟ್ರಂಪ್ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ನಾವು ಸದ್ಯಕ್ಕೆ ನಮ್ಮ ದಾಳಿಗಳನ್ನು ಹೋಲ್ಡ್ ಮಾಡಿದ್ದೀವಿ ಈ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅಂತ ನೆತನ್ಯಾಹು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ತೈಲ ನೀತಿಯ ಬಗ್ಗೆ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಸರ್ಕಾರ ಯಾವುದೇ ಕಾರಣಕ್ಕೂ ಕಚ್ಚಾ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ರಫ್ತು ಮಾಡೋದನ್ನು ನಿಲ್ಲಿಸಲ್ಲ ಅಂತ ಅಮೆರಿಕದ ಇಂಧನ ಸಚಿವ ಕ್ರಿಸ್ ರೈಟ್ ಸ್ಪಷ್ಟಪಡಿಸಿದ್ದಾರೆ. ಟ್ರಂಪ್ ಆಡಳಿತದಲ್ಲಿ ತೈಲ ಮತ್ತು ಅನಿಲ ರಫ್ತಿನ ಮೇಲೆ ಯಾವುದೇ ರೀತಿಯ ಹೊಸ ನಿರ್ಬಂಧಗಳನ್ನು ಹೇರೋ ಪ್ಲಾನ್ ನಮ್ಮ ಮುಂದಿಲ್ಲ, ಎಂದಿನಂತೆ ನಮ್ಮ ರಫ್ತು ಪ್ರಕ್ರಿಯೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ಕಾರ್ಮೋಡ ಕವಿದು ತೈಲ ಮಾರುಕಟ್ಟೆಯಲ್ಲಿ ಆತಂಕ ಶುರುವಾಗಿರೋ ಹೊತ್ತಲ್ಲಿ ಅಮೆರಿಕದ ಕಡೆಯಿಂದ ನಮ್ಮಲ್ಲಿ ಸಪ್ಲೈ ಇರುತ್ತೆ, ಯಾವುದೇ ನಿರ್ಬಂಧ ಇಲ್ಲದೆ ಸಪ್ಲೈ ಆಗುತ್ತೆ ಅನ್ನೋ ಒಂದು ಇಂಪಾರ್ಟೆಂಟ್ ಹೇಳಿಕೆ ಬಂದಿದೆ. ಇನ್ನು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರತಿ ಬ್ಯಾರಲ್ಗೆ $104 ಆಸುಪಾಸಲ್ಲಿತ್ತು ಸ್ನೇಹಿತರೆ. ಇದು ಲೇಟೆಸ್ಟ್ ಆಗಿ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಆದಮೇಲೆ $110, $116, $119 ಅಂತ ಹೇಳಿ ಹೊಯ್ದಾಡ್ತಾ ಇತ್ತು. ಈಗ ಮತ್ತೆ ಸ್ವಲ್ಪ ಕೂಲ್ ಆಫ್ ಆಗಿ $104 ಆಸುಪಾಸಲ್ಲಿದೆ. ಈಗ ನೋಡಬೇಕು ಮತ್ತೆ ಅವರು ಸುಮ್ಮನೆ ಇರ್ತಾರ, ಮತ್ತೆ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿಯನ್ನು ಕಂಟಿನ್ಯೂ ಮಾಡಿ ಜಗತ್ತನ್ನ ಕತ್ತು ಹಿಸುಕ್ತಾರ ಅಂತ ಹೇಳಿ. ಮತ್ತೊಂದು ಕಡೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತೀವಿ ಅಂತ ಹೇಳಿ ಇಡೀ ಸೌತ್ ಲೆಬನಾನ್ನ ಕುಟ್ಟಿ ಪುಡಿ ಮಾಡ್ತಿರೋ ಇಸ್ರೇಲ್ ದಾಳಿಯನ್ನು ಮುಂದುವರೆಸಿದೆ. ಇಸ್ರೇಲ್ ದಾಳಿಯಲ್ಲಿ ಲೆಬನಾನ್ನಲ್ಲಿ ಮೃತಪಟ್ಟವರ ಸಂಖ್ಯೆ 1,000 ಗಡಿ ದಾಟಿದೆ. ಇರಾನ್ನಷ್ಟೇ ಅಥವಾ ಇರಾನ್ಗಿಂತಲೂ ಭಯಂಕರವಾಗಿರೋ ಸಾವು ನೋವು ಇಲ್ಲ ಆಗ್ತಾ ಇದೆ. ಇರಾನ್ದು ಶುರು ಆದ್ಮೇಲೆ ಲೇಟಾಗಿ ಇಲ್ಲಿ ಶುರುವಾಗಿರೋದು ಭೀಕರವಾಗಿ. ಇರಾನ್ಗೆ ಅಟ್ಲೀಸ್ಟ್ ಪ್ರತಿರೋಧ ಒಡ್ಡಕ್ಕಾದರೂ ಆಗ್ತಾ ಇದೆ. ಲೆಬನಾನ್ ಕೈಲಿ ಏನು ಪ್ರತಿರೋಧ ಒಡ್ಡಕ್ಕಾಗಲ್ಲ. ಅಲ್ಲಿನ ಸರ್ಕಾರ ಇಸ್ರೇಲ್ ಮೇಲೆ ದಾಳಿ ಮಾಡಲ್ಲ. ಹಿಜ್ಬುಲ್ಲಾಗಳು ಬಂಡುಕೋರ ಸಂಘಟನೆ ಒಂದು ಫೈಟ್ ಮಾಡಬೇಕು ಅಷ್ಟೇ ಮಾಡಿದ್ರೆ ಅವ್ರನ್ನ ಇವರು ಸರ್ವನಾಶ ಮಾಡ್ತಾ ಇದ್ದಾರೆ. ಅವ್ರನ್ನ ಸೇರಿಸಿ ಇಡೀ ಊರನ್ನೇ ಗಾಜಾ ಥರ ಮಾಡ್ತಾ ಇದ್ದಾರೆ ಇಸ್ರೇಲ್ನವರು ಲೆಬನಾನ್ನಲ್ಲಿ. ಜೊತೆಗೆ 2,500ಕ್ಕೂ ಅಧಿಕ ಜನ ಇಲ್ಲಿ ಗಾಯಗೊಂಡಿದ್ದಾರೆ. 10 ಲಕ್ಷಕ್ಕೂ ಅಧಿಕ ಜನ ಮನೆ ಮಠ ಕಳ್ಕೊಂಡು ಇಸ್ರೇಲ್ ದಾಳಿಗೆ ಬೆದರಿ ಉತ್ತರ ಲೆಬನಾನ್ ಕಡೆಗೆ ಓಡಿ ಹೋಗಿದ್ದಾರೆ. ಹಲವು ಕಡೆ ಕರೆಂಟ್ ಕಟ್ ಆಗಿದೆ. ಈ ನಡುವೆ ಇಸ್ರೇಲ್ ಮತ್ತೊಂದು ದೊಡ್ಡ ಘೋಷಣೆ ಮಾಡಿದೆ. ಕಳೆದ ರಾತ್ರಿ ದಕ್ಷಿಣ ಲೆಬನಾನ್ನಲ್ಲಿ ನಡೆಸಿದ ದಾಳಿಯಲ್ಲಿ 20ಕ್ಕೂ ಅಧಿಕ ಉಗ್ರಗಾಮಿಗಳನ್ನು ಹೊಡೆದು ಹಾಕಿದ್ದೀವಿ ಅಂತ, ಅಂದರೆ ಹಿಜ್ಬುಲ್ಲಾಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಅನೌನ್ಸ್ ಮಾಡಿದೆ. ಹಿಜ್ಬುಲ್ಲಾಗಳು ಕೂಡ ನಾವೇನು ಬಗ್ಗಲ್ಲ ಅಂತ ಹೇಳ್ತಾ ಇದ್ದಾರೆ, ಇಸ್ರೇಲ್ ಮೇಲೆ ಪ್ರತಿದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಬೆದರ್ ಅಲ್ ಫುಕಾನಿ ಕಡೆಗೆ ನುಗ್ತಾ ಇದ್ದ ಇಸ್ರೇಲ್ ಸೈನಿಕರ ಮೇಲೆ ಹಿಜ್ಬುಲ್ಲಾಗಳು ಮಿಸೈಲ್ ದಾಳಿ ಮಾಡಿದ್ದಾರೆ. ಈ ವೇಳೆ ಇಸ್ರೇಲ್ನ 6 ಯುದ್ಧ ಟ್ಯಾಂಕ್ಗಳು ಧ್ವಂಸ ಆಗಿವೆ ಅಂತ ಹಿಜ್ಬುಲ್ಲಾಗಳು ಹೇಳ್ಕೊಂಡಿದ್ದಾರೆ. ಈ ದಾಳಿ ವೇಳೆ ದಟ್ಟ ಹೊಗೆ ಕಾಣಿಸಿಕೊಂಡಿದ್ದರಿಂದ ಗಾಯಗೊಂಡ ಇಸ್ರೇಲ್ ಯೋಧರನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋಕೆ ಹೆಲಿಕಾಪ್ಟರ್ಗಳೆಲ್ಲ ಬಂದಿದ್ವು ಅಂತ ಹೇಳಿದ್ದಾರೆ. ಇನ್ನು ಅಂತ ಉತ್ತರ ಇಸ್ರೇಲ್ನ ಕಿರ್ಯಾತ್ ಶ್ಮೋನಾ ನಗರದ ಮೇಲೂ ಕೂಡ ಬ್ಯಾಕ್ ಟು ಬ್ಯಾಕ್ 3 ರಾಕೆಟ್ ದಾಳಿಗಳನ್ನು ಮಾಡಲಾಗಿದೆ. ಗಡಿ ಭಾಗದ ಕಿರ್ಬತ್ ಅಲ್ ಮನಾರಾ ಮತ್ತು ಮೆಸ್ಕಾವ್ ಆಮ್ ಕ್ಯಾಂಪ್ಗಳಲ್ಲಿದ್ದ ಇಸ್ರೇಲ್ ಸೈನಿಕರನ್ನೇ ಡೈರೆಕ್ಟ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೀವಿ ಅಂತ ಹಿಜ್ಬುಲ್ಲಾಗಳು ಹೇಳ್ಕೊಂಡಿದ್ದಾರೆ. ಎಷ್ಟು ಪೆಟ್ಟು ತಿಂದ್ರು ಇವರು ಕೂಡ ಜಗ್ತಾ ಇಲ್ಲ, ಇಸ್ರೇಲು ಬಿಡ್ತಾ ಇಲ್ಲ. ಇರಾನ್ ಇಸ್ರೇಲ್ ಯುದ್ಧ ಶುರುವಾಗ್ತಿದ್ದ ಹಾಗೆ ಇವರು ಹಿಜ್ಬುಲ್ಲಾಗಳು ಎದ್ದು ಬಂದರು. ಸುಪ್ರೀಂ ಲೀಡರ್ ಅವರು ಆಯತುಲ್ಲಾ ಅಲಿ ಖಾಮೆನಿ ನಮಗೂ ಕೂಡ ಅವರೇ ಬಾಸ್ ಅಂಥೇಳಿ ಈ ಲೆಬನಾನ್ನಲ್ಲಿದ್ದ ಹಿಜ್ಬುಲ್ಲಾಗಳು ಇಸ್ರೇಲ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಶುರು ಮಾಡಿರೋದು ಯುದ್ಧ, ನಿಮ್ಮೇಲೂ ನಾವು ಬರ್ತೀವಿ ಅಂಥೇಳಿ ಇಸ್ರೇಲ್ ಲೆಬನಾನ್ನಲ್ಲಿ ಸೌತ್ನಲ್ಲಿ ಹಿಜ್ಬುಲ್ಲಾಗಳಿದ್ರಲ್ಲ ಅವ್ರನ್ನ ಆಲ್ಮೋಸ್ಟ್ ಖಾಲಿನೇ ಮಾಡ್ತಾ ಇದೆ. ಇಡೀ ಊರಿಗೂರೇ, ಇಡೀ ದೇಶವನ್ನು, ಬರೀ ಊರೇ ಯಾಕೆ ಅರ್ಧ ದೇಶವನ್ನೇ ಖಾಲಿ ಮಾಡಿ ಅವ್ರನ್ನ ಓಡಿಸ್ತಾ ಇದೆ. ಇದೆಲ್ಲ ನಾವು ವಶಕ್ಕೆ ತಗೊಳ್ತೀವಿ ಅಂತ ಹೇಳ್ತಾ ಇದೆ ಇಸ್ರೇಲ್. ಯಾವ ಲೆವೆಲ್ಗೆ ಅಂದರೆ ಈಗ ಲೆಬನಾನ್ನಲ್ಲಿ ಇಸ್ರೇಲ್ ಆಕಾಶದಿಂದ ವಿಮಾನಗಳಲ್ಲಿ ಬಂದು ಬಾಂಬಿಂಗ್ ಮಾಡೋದು ಮಾತ್ರ ಅಲ್ಲ, ಕೆಳಗಡೆ ಭೂಸೇನೆ ನುಗ್ಗಿಸಿ ಆರ್ಟಿಲರಿ ತೋಪುಗಳು, ಈ ಫಿರಂಗಿಗಳು ಅವುಗಳನ್ನು ಕೂಡ ಬಳಸಿ ಬಾಂಬಿಂಗ್ ಮಾಡ್ತಾ ಇದೆ, ದಾಳಿಯನ್ನು ಮಾಡ್ತಾ ಇದೆ. ಸೌತ್ ಲೆಬನಾನನ್ನು ಮಟ್ಟ ಮಾಡ್ತಾ ಇದೆ ಇಸ್ರೇಲ್, ಪೂರ ಪುಡಿ ಮಾಡ್ತಾ ಇದೆ. ಏನೋ ಗಲ್ಫ್ ರಾಷ್ಟ್ರಗಳ ಮೇಲಿನ ಇರಾನ್ ದಾಳಿ ಮುಂದುವರೆದಿದೆ. ಬಹ್ರೇನ್ ಮೇಲೆ ಇರಾನ್ ಮತ್ತೆ ದಾಳಿ ಮಾಡಿದೆ. ಇದಕ್ಕೆ ಬಹ್ರೇನ್ ಕೂಡ ರಿಯಾಕ್ಟ್ ಮಾಡಿದೆ. ಕಳೆದ ಕೆಲವೇ ಗಂಟೆಗಳಲ್ಲಿ ನಮ್ಮ ದೇಶದ ಕಡೆಗೆ ನುಗ್ಗಿ ಬಂದ ಬರೋಬ್ಬರಿ 5 ಡೆಡ್ಲಿ ಮಿಸೈಲ್ಗಳನ್ನು ನಡು ಆಕಾಶದಲ್ಲೇ ಹೊಡೆದು ಹಾಕಿದ್ದೀವಿ ಅಂತ ಬಹ್ರೇನ್ ಡಿಫೆನ್ಸ್ ಫೋರ್ಸಸ್ ಹೇಳಿವೆ. ಅಲ್ಲದೆ ಈ ಸಂಘರ್ಷದಲ್ಲಿ ಬಹ್ರೇನ್ ಸೇನೆ ಈವರೆಗೆ 139 ಮಿಸೈಲ್ಗಳು ಹಾಗೂ 238 ಡ್ರೋನ್ಗಳನ್ನು ತಡೆದಿದೆ, ಬ್ಲಾಕ್ ಮಾಡಿ ಇಂಟರ್ಸೆಪ್ಟ್ ಮಾಡಿ ಹೊಡೆದು ಹಾಕಿದ್ದೀವಿ ಅಂತ ಹೇಳ್ಕೊಂಡಿದೆ. ಅತ್ತ ಸೌದಿ ಅರೇಬಿಯಾ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಸೌದಿ ಕೂಡ ನಮ್ಮ ಪೂರ್ವ ಭಾಗದ ಕಡೆಗೆ ಬಂದ 3 ಡ್ರೋನ್ಗಳನ್ನು ನಾವು ಹೊಡೆದು ಹಾಕಿದ್ದೀವಿ ಅಂತ ಹೇಳಿದೆ.
ಇದಕ್ಕೂ ಮುನ್ನ ಸೌದಿಯ ಪ್ರಮುಖ ಯಾಂಬು ಪೋರ್ಟ್ ಸಿಟಿಯಲ್ಲಿರೋ ಸ್ಯಾಮ್ರೆಫ್ ರಿಫೈನರಿ ಮೇಲೇನೆ ಡ್ರೋನ್ ಅಪ್ಪಳಿಸಿ ಭಾರಿ ಆತಂಕಕ್ಕೆ ಕಾರಣ ಆಗಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಇರಾನ್ ದಾಳಿಗೆ ನಿರಂತರ ದಾಳಿಗೆ ತೀವ್ರ ಅಸಮಾಧಾನವನ್ನು ಮತ್ತೆ ಹೊರಹಾಕಿದೆ. ಈಗ ಇರಾನ್ ಮಾಡಿರೋ ದಾಳಿಗಳು ನಿಜಕ್ಕೂ ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ. ಅಷ್ಟೇ ಅಲ್ಲ, ನೆರೆಹೊರೆಯ ರಾಷ್ಟ್ರಗಳ ಮೇಲೆ ಇರಾನ್ ಮಾಡಿರೋ ಈ ಭೀಕರ ದಾಳಿಯನ್ನು ಕೂಡಲೇ ನಿಲ್ಲಿಸಬೇಕು ಅಂತ UAE ಆಗ್ರಹ ಮಾಡ್ತೀವಿ ಅಂತ ಹೇಳಿದೆ. ಇನ್ನು ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಈ ಸಂಘರ್ಷದ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಫೋನ್ನಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಇಬ್ಬರು ನಾಯಕರು UAE ಹಾಗೂ ಗಲ್ಫ್ ರಾಷ್ಟ್ರಗಳ ಭದ್ರತೆ ಮತ್ತು ಇರಾನ್ನ ದಾಳಿಗೆ ಬ್ರೇಕ್ ಹಾಕೋ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ. ಇತ್ತ ಮಿಡಲ್ ಈಸ್ಟ್ ರಣರಂಗದಲ್ಲಿ ಸೇಡಿನ ಜ್ವಾಲೆ ಮತ್ತಷ್ಟು ಭುಗಿಲೆದ್ದಿದೆ. ಈಗ ನೇರವಾಗಿ ಇಸ್ರೇಲ್ನ ಭದ್ರತಾ ಕೋಟೆಯನ್ನ ಇರಾನ್ ಟಾರ್ಗೆಟ್ ಮಾಡಿದೆ. ಪಶ್ಚಿಮ ಜೆರುಸಲಂನಲ್ಲಿರೋ ಇಸ್ರೇಲ್ನ ಆಂತರಿಕ ಭದ್ರತಾ ಸಚಿವಾಲಯದ ಕಾಂಪ್ಲೆಕ್ಸ್ ಮೇಲೆನೆ ಡ್ರೋನ್ ದಾಳಿ ಮಾಡಿದ್ದೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಅಷ್ಟು ಮಾತ್ರ ಅಲ್ಲ, ಜೆರುಸಲಂನ ಹಲವು ಕಡೆ ಸ್ಫೋಟದ ಶಬ್ದ ಕೇಳಿಬಂದಿದೆ. ಅಲ್ಲೂ ಕೂಡ ಏನು ಡ್ಯಾಮೇಜ್ ಆಗಿದೆ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಇಸ್ರೇಲ್ ಯಾವುದೇ ಅಧಿಕೃತ ಮಾಹಿತಿಯನ್ನು ಇನ್ನೂ ಕೂಡ ಕೊಟ್ಟಿರಲಿಲ್ಲ. ಇನ್ನು ಇರಾನ್ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಪರವಾಗಿ ಕೆಲಸ ಮಾಡ್ತಾ ಇದ್ದ ಆರೋಪದ ಮೇಲೆ ಒಟ್ಟು 97 ಜನರನ್ನು ಅಲ್ಲಿನ ಗುಪ್ತಚರ ಇಲಾಖೆ ಬಂಧಿಸಿದೆ. ದೇಶದಲ್ಲಿ ಅಶಾಂತಿ ಸೃಷ್ಟಿಸೋಕೆ ಮತ್ತು ಕೊಲೆ ಮಾಡೋಕೆ ಅವರು ಸಂಚು ರೂಪಿಸಿದ್ರು ಅನ್ನೋ ಆರೋಪ ಹೊರಿಸಲಾಗಿದೆ. ಅಲ್ಲದೆ ಇರಾಕ್ ಗಡಿಯ ಸಮೀಪ 5 ಮರ್ಸನರಿ ಸೆಲ್ ಅಂದರೆ ಬಾಡಿಗೆ ಸೈನಿಕರ ಗುಂಪುಗಳನ್ನು ಕೂಡ ಧ್ವಂಸಗೊಳಿಸಿದೀವಿ ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನೊಂದು ಕಡೆ ಇರಾನ್ನ ಉತ್ತರ ಅಲ್ಬೋಜ್ ಪ್ರಾಂತ್ಯದಲ್ಲಿ ಸುಮಾರು 41 ಜನರನ್ನ ಇರಾನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವರೆಲ್ಲರೂ ಕೂಡ ಯುದ್ಧಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ವಿದೇಶಿ ಅಥವಾ ಇರಾನ್ ವಿರೋಧಿ ನ್ಯೂಸ್ ಚಾನೆಲ್ಗಳಿಗೆ ಕಳಿಸ್ತಾ ಇದ್ರು ಅಂತ ಇರಾನ್ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಈ ರೀತಿ ಮಿಡಲ್ ಈಸ್ಟ್ ನ ಇಲ್ಲಿವರೆಗಿನ ಎಲ್ಲ ಪ್ರಮುಖ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದೀವಿ. ಮುಂದೆ ಕೂಡ ಟೈಮ್ಲಿಯಾಗಿ ಮಾಹಿತಿಯನ್ನು ನಿಮಗೆ ರೀಚ್ ಮಾಡಿಸ್ತಾನೆ ಇರ್ತೀವಿ. ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.